ಭದ್ರಾವತಿ ತಾಲೂಕಿನಲ್ಲಿ SIR ಏನು ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ BL ಒಬ್ಬರು ಮೃತಪಟ್ಟಿದ್ದಾರೆ. ನಮ್ಮ ರೀತಿ ಮಾತಾಡಲಿಕ್ಕೆ ಭದ್ರಾವತಿ ಶಾಸಕ ಪುತ್ರ ಗಣೇಶ್ ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ ಮುಖಂಡ ಕೂಡ ಆಗಿದ್ದಾರೆ. ಈ ಘಟನೆ ನಡೆದಿದೆ, ತುಂಬ ಬೇಸರ ಆಗಿದೆ. ಮೊನ್ನೆ ಒಬ್ಬ ಅಧಿಕಾರಿ ಮೃತಪಟ್ಟಿದ್ರು ಮತ್ತು ಮತ್ತೊಬ್ಬ BL ಮೃತಪಟ್ಟಿದ್ದಾರೆ. ಈಗ ಎಲ್ಲರೂ ಸೇರಿದ್ದಾರೆ, ಸಾಕಷ್ಟು ಸಮಸ್ಯೆಯನ್ನು ಕೂಡ ಹೇಳ್ತಾರೆ. ತಮ್ಮ ಗಮನಕ್ಕೆ ಏನು ಬಂತು? ನಮ್ಮ ಅಂಗನವಾಡಿಯವರೆಲ್ಲ ಕೂತ್ಕೊಂಡು ನಮಗೊಂದು ಮನವಿನೂ ಕೂಡ ಮಾಡಿದ್ರು. ನಮಗೆ ಇದೇ ರೀತಿ ಭಾಳ ಪ್ರೆಷರ್ ಆಗ್ತಾಯಿದೆ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಸತ್ಯ ಅದು. ಅವರು ಭಾಳಷ್ಟು ಶ್ರಮಪಟ್ಟು ಅಂಗನವಾಡಿಯವ್ರು ಭಾಳ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಹೇಳಿದ್ವಿ, ಜಾಸ್ತಿ ಪ್ರೆಷರ್ ಹಾಕಬೇಡಿ. ಅವರು ಯಾರಿಗೆ ವಯಸ್ಸಾದಂಥವ್ರಿದ್ದಾರೆ, ಯಾರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಅವ್ರ ಜೊತೆಗೆ ಒಬ್ಬರೊಬ್ಬರು ಅಸಿಸ್ಟೆಂಟ್ ಅಂದರೆ ನಿಮ್ಮ ಇಲಾಖೆಯಿಂದ ಒಬ್ಬರು ಅಸಿಸ್ಟೆಂಟನ್ನು ಕೊಡಿ ಅಂತೇಳಿ ನಾವು ಕೂಡ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ. ಅದೇ ರೀತಿ ಏನು ಅಂಗನವಾಡಿಯವರಿಗೆ ಸೂಕ್ತವಾದಂಥ ಸರ್ಕಾರದ ಪರಿಹಾರವನ್ನು ಕೂಡ ಕೊಡಿಸ್ಬೇಕು ಅಂತೇಳಿ ಹೇಳಿದ್ದೀವಿ. ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ನಾವು ಕೂಡ ನಮ್ಮ ತಂದೆಯವರಿಗೆ ಕರೆಯನ್ನು ಮಾಡಿದರು. ನಮ್ಮ ಅಧ್ಯಕ್ಷಗಳ ಹತ್ರ ಚರ್ಚೆ ಮಾಡಿ ನಾವು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಯನ್ನು ಇವಾಗ ಅವ್ರಿಗೆ ಕೊಡ್ತಾ ಇದ್ದೀವಿ. ಅಂದರೆ ಯಾರೂ ಕೂಡ ಆ ಜೀವಕ್ಕೆ ಬೆಲೆ ಕೊಡೋಕ್ಕಾಗೋದಿಲ್ಲ, ಆದರೂ ಕೂಡ ಅವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅಧಿಕಾರಿಗಳು ಕೂಡ ಇದಕ್ಕೆಲ್ಲದೂ ಕೂಡ ಸ್ಪಂದಿಸಿದ್ದಾರೆ. ಅವರು ಕೂಡ ಭಾಳ ಶ್ರಮವನ್ನು ಪಡ್ತಿದ್ದಾರೆ. ಈಗ ನಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ, ನಾಳೆಯಿಂದ ಯಾರೂ ಕೂಡ ಪ್ರೆಷರ್ ಹಾಕ್ಬಿಡಿ ಅವರಿಗೆ. ಅವ್ರ ಜೊತೆಗೆ ಒಬ್ಬರು ಅಸಿಸ್ಟೆಂಟನ್ನು ಕೊಟ್ಟಾಗ ಮಾತ್ರ ಅವ್ರು ಕೆಲಸ ಮಾಡೋಕ್ಕೆ ಸಾಧ್ಯ. ಅವ್ರು ಅಂಗನವಾಡಿಗೂ ಹೋಗಬೇಕು, SIRಗೂ ಹೋಗ್ಬೇಕು ಅಂತ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಸಹಜವಾಗಿ ಕೂಡ ಭದ್ರಾವತಿ ತಾಲೂಕಿನಲ್ಲಿ ನೋಡ್ಬೋದು, ಮಳೆ ಆಗ್ತಾ ಇದೆ, ಮಳೆ ಸಂದರ್ಭ ಇದೆ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಅವ್ರಿಗೆ ತುಂಬ ಪ್ರೆಷರ್ ಆಗ್ತಾರೆ ಅಧಿಕಾರಿಗಳು. ಸಂಜೆ ಒಳಗೆ ರಿಪೋರ್ಟ್ ಕೊಡಬೇಕು, ಗಂಟೆ ಕಾಲ್ ಮಾಡ್ತಾ ಇದ್ದಾರೆ. ಈಗೂ ಕೂಡ ಅದೇ ವಿಚಾರವಾಗಿ ಒತ್ತಡ ಆಗ್ತಾ ಇದೆ ಅಂತೇಳಿ ಇರುವಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು BL ಕೂಡ ತಮ್ಮ ಅಳನ್ನು ತೊಡ್ಕೊಂಡಿದ್ದಾರೆ. ಈಗ ಖಂಡಿತವಾಗಲೂ ಅಂಗನವಾಡಿ ಸಹಾಯಕರು ಮತ್ತು ಟೀಚರ್ಗಳು ಅವರು ನಮ್ಮ ಹತ್ರ ನಿರಂತರವಾಗಿ ಯಾವಾಗಲೂ ಕೂಡ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಅವ್ರ ಕಷ್ಟಗಳನ್ನು ನಮಗೆ ತಿಳಿಸ್ತಾ ಇರ್ತಾರೆ. ಇದು ನಮ್ಮ ಕ್ಷೇತ್ರ ಅಲ್ಲ, ಇವತ್ತು ಆಗಿರೋ ಘಟನೆ ಕೂಡ ನಮ್ಮ ಕ್ಷೇತ್ರ ಅಲ್ಲ, ಆದರೂ ಕೂಡ ನಾವು ಅಂಗನವಾಡಿಯವರು ನಾವು ಇಟ್ಟಿರೋಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಬಂದಿದ್ದೀವಿ. ಖಂಡಿತವಾಗ್ಲೂ ಸುಮಾರು ಸಲ ಕೂಡ ಹೇಳಿದ್ರು ನಮಗೆ, ಈ ಥರ ಭಾಳ ಪ್ರೆಷರ್ ಆಗ್ತಾಯಿದೆ, ಡ್ಯೂಟಿ ಮಾಡೋದು ಕಷ್ಟ, ಅಂಗನವಾಡಿಗೆ ಹೋಗ್ಬೇಕು, SIRಗೂ ಹೋಗ್ಬೇಕು. ಇವರಿಗೇನು 1 ಲಕ್ಷ 2 ಲಕ್ಷ ಸಂಬಳ ಬರೋದಿಲ್ಲ, ಭಾಳ ಕಡಿಮೆ ಸಂಬಳ, ಅದರಲ್ಲೂ ಕೂಡ ಭಾಳ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಮಳೆ ಬೇರೆ ಇದೆ, ನಿಜ ಅದು. ಹಾಗಾಗಿ ಈಗ ಅಧಿಕಾರಿಗಳು ಇದನ್ನು ದಯಮಾಡಿ ಗಮನದಲ್ಲಿಟ್ಕೊಂಡು ಇವ್ರ ಜೊತೆಗೆ ಇದನ್ನು ಏನಾದರೂ ಒಂದು ವ್ಯವಸ್ಥೆ, ಇವ್ರ ಜೊತೆಗೆ ಅಸಿಸ್ಟೆಂಟ್ ಕೊಡೋಂಥದ್ದು, ಅದು ಏನಾದರೂ ಒಂದು ಸರ್ಕಾರದ ಮಟ್ಟದಲ್ಲಿ ಮಾತಾಡಬೇಕು ಅಂತೇಳಿ ಚುನಾವಣಾ ಆಯೋಗದವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತೀವಿ. ಈ SIR ಸಾಕಷ್ಟು ಗೊಂದಲ ಇದೆ, ಗೊಂದಲ ನಡುವೆ ಕೂಡ ಒತ್ತಡ ಇದೆ, ಒತ್ತಡ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈ ನಡುವೆ ಕೂಡ ಈಗ ಅಂಗನವಾಡಿ ಕಾರ್ಯಕರ್ತರು ನಿರ್ವಹಣೆ ಮಾಡೋದು ಕಷ್ಟ ಆಗ್ತಿದೆ ಅಂತ ಅವರಿಗೆಲ್ಲ. ಖಂಡಿತವಾಗ್ಲೂ ಕಷ್ಟ ಆಗೇ ಆಗುತ್ತೆ. ಅವರೊಬ್ಬರೇ ಎಲ್ಲ ಇಡೀ ಒಂದು ವಾರ್ಡ್ ಸುತ್ತು, ಈ ಮಳೆಯಲ್ಲಿ ಸುತ್ತು ಅಂದರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಚುನಾವಣೆ ಆಗೋದು ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಇದಕ್ಕೇನೋ ಪರ್ಯಾಯ ವ್ಯವಸ್ಥೆ ಇವ್ರ ಜೊತೆಗೆ ಹೋಗಲಿ, ಯಾರೋ ಒಬ್ರಿಗಾರ ಕೊಡಬೇಕು ಅಂತೇಳಿ ಯಾವಾಗಲೂ ಹೇಳಿದಾಗ ಅದನ್ನು ಮನವಿಯನ್ನು ಮಾಡ್ತೀವಿ. ಒಂದು ಜೀವನ ಹೋಗ್ಬಿಡ್ತು ಅಂತ ಈ ಒಂದು ವ್ಯವಸ್ಥೆ ಒಳಗಡೆ ತುಂಬ ನೋವು ಕೂಡ, ಇಡೀ ಕುಟುಂಬ ಕೂಡ ನೋವಿದೆ. ಸಹೋದರಿಗೂ ತುಂಬ ಕಣ್ಣೀರು ಹಾಕ್ತಿದ್ದಾರೆ. ಖಂಡಿತವಾಗ್ಲೂ ಈಗ ಅವ್ರ ಮಗ, ಒಬ್ಬನೇ ಮಗ, ಅವ್ರ ಯಜಮಾನ್ರ ಪರಿಸ್ಥಿತಿ ಎಲ್ಲ ನೋಡಿದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಅವರು ಒಂಥರ ಯೋಧರಿದ್ದಾಗೆ ದೇಶಕ್ಕೋಸ್ಕರ ಹೇಗೆ ಗಡಿಯನ್ನು ಕಾಯ್ತಾರೆ, ಇವರು ಕೂಡ ಮಕ್ಕಳನ್ನು ನೋಡಬೇಕು, ಸಮಾಜವನ್ನು ನೋಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವತ್ತು ಆ ಕೆಲಸವನ್ನು ಮಾಡಿ ಇವತ್ತು ಸಂಸಾರ ನೋಡಬೇಕು, ಮಕ್ಕಳನ್ನು ನೋಡಬೇಕು, ಅಂಥದ್ರಲ್ಲಿ ಪಾಪ ಇವತ್ತೆಲ್ಲ ಭಾಳ ಇದು ಮಾಡಿದ್ದಾರೆ. ಭಾಳ ನೋವು, ಖಂಡಿತವಾಗ್ಲೂ ತುಂಬ ನೋವಾಗುತ್ತೆ. ಇದು ಭದ್ರಾವತಿಯ ಕಾಂಗ್ರೆಸ್ ಮುಖಂಡ ಗಣೇಶ್ ಅವ್ರ ಮಾತಾಗಿದೆ. ನಾನು ಘಟನಾ ಸ್ಥಳ ಬಂದೇನೆ, ಕುಟುಂಬಕ್ಕೆ ಸಾಂತ್ವನ ಕೊಟ್ಟಿದ್ದೀನಿ, ಧೈರ್ಯ ಕೊಟ್ಟಿದ್ದೀನಿ. SIR ಕಾರ್ಯನಿರ್ವಹಿಸಿ ಮಾಡ್ತಾರೆ, ಕರ್ತವ್ಯ ನಿರ್ವಹಣೆ ಮಾಡ್ತಾರೆ, ಸಾಕಷ್ಟು ಸಮಸ್ಯೆಗಳಿದೆ, ಸಂಬಂಧಪಟ್ಟಂಥ ಅಧಿಕಾರಿ ಗಮನ ಕೂಡ ತಂದೇನೆ. ಜೊತೆಗೆ ವೈಯಕ್ತಿಕವಾಗಿ ಕುಟುಂಬಕ್ಕೆ ನಾನು 1 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮಿ, TV9 ಶಿವಮೊಗ್ಗ.